14 ದಿನಗಳ ಕಾಲದ ನ್ಯಾಯಾಂಗ ಬಂಧನಕ್ಕೆ ಅವರನ್ನು ಒಪ್ಪಿಸಲಾಗಿದೆ. ನ್ಯಾಯಾಂಗ ಬಂಧನಕ್ಕೆ ಆದೇಶ ಕೊಟ್ಟಿದ್ದು ರೋಸ್ ಅವೆನ್ಯೂ ಕೋರ್ಟ್. ಇವತ್ತೇನೋ ರಿಲೀಫ್ ಸಿಕ್ಕಿಬಿಡುತ್ತೆ ಅವ್ರಿಗೆ, ಅವ್ರು ಆಚೆ ಬರ್ತಾರೆ, ಈ ಥರದ್ದೆಲ್ಲ ಮಾತಿತ್ತು. ಈಗ ಅವ್ರಿಗೆ CM ಆಗಿ ಅವ್ರು ಆಳ್ವಿಕೆ ಮಾಡೋಕ್ಕೆ ತೊಂದರೆ ಇಲ್ಲ, ಜೈಲಲ್ಲಿ ಇದ್ದಾರೆ ಅಷ್ಟೇ ಅವರು. ಆದರೆ ಜೈಲಿಂದ ಆಚೆ ಬಂದು ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಚಾರ ಮಾಡಬೇಕಾಗಿತ್ತು ಅವರು. ಇಷ್ಟೊತ್ತಿಗಾಗಲೇ ಅದು ಶುರು ಆಗಿಬಿಡ್ತಾ ಇತ್ತು. ಆದರೆ ಇದೀಗ ಅವ್ರನ್ನ ಇನ್ನೂ ಒಂದು 14 ದಿನಗಳ ಕಾಲದ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ED ಅಧಿಕಾರಿಗಳು ಒಂದು ಕಡೆ ಈ ಒಂದು ಮನವಿಯನ್ನು ಮಾಡಿಕೊಂಡಿದ್ದರು. ನ್ಯಾಯಾಂಗ ಬಂಧನ ಅವ್ರಿಗೀಗಾಗಿದೆ. 15 ದಿನಗಳ ಕಾಲ ED ಕಸ್ಟಡಿಗೆ ಕೇಳಿದರು. ಯಾರು? ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ನಮ್ಮ ಕಸ್ಟಡಿಗೆ ಕೊಟ್ಟುಬಿಡಿ ಅಂತ. ED ಅಧಿಕಾರಿಗಳ ಮನವಿಯನ್ನು ಕೋರ್ಟ್ ತಿರಸ್ಕರಿಸಿದೆ. ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಸದ್ಯ ತಿಹಾರ್ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. 3 ಪುಸ್ತಕಗಳನ್ನು ಕೊಡೋದಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಕೋರ್ಟ್ ಒಂದು ಆದೇಶವನ್ನು ಕೂಡ ಮಾಡಿದೆ.